ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಜೈ ಭೀಮ್. ನಾನು ಕರ್ನಾಟಕದ ಕರ್ನಾಟಕದ ಹುಡುಗ ನಾನು. ಓಕೆ, ನಿಮಗೂ ಕೂಡ ಯೂಟ್ಯೂಬ್ನಲ್ಲಿ ಎಂಟ್ರಿ ಕೊಡಬೇಕಾಗಿದೆ ಅಂದರೆ ಇಂಟ್ರಡ್ಯೂಸ್ ಅನ್ನೋದು ಕೊಡಿ. ಯಾರಿಗೂ ಹೆದರುವುದ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲು, ನಿಮ್ಮ ಡೇಟಾ ರಿಚಾರ್ಜು, ನಿಮ್ಮ ಚಾನಲ್ಲು ಅಪ್ಲೋಡ್ ಮಾಡಿ ವಿಡಿಯೋ ಹಾಕಿಬಿಡಿ. ಓಕೆ, ನಾಳೆ ಅಂಥೇಳಿ ಸಮಯ ವ್ಯರ್ಥ ಮಾಡೋದು ಬಿಟ್ಬಿಡಿ ಇವಾಗಿಂದ. ಯಾಕಂತಂದರೆ ಲೈಫ್ ಈಸ್ ಎ ಟೆಂಪ್ರವರಿ, ನೋ ಬಡಿ ಕ್ಯಾನ್ ಪರ್ಮನೆಂಟ್ ಅಂದ ಅರ್ಥ ಆಯ್ತಲ್ಲ. ಯಾರು ಕೂಡ ಪರ್ಮನೆಂಟಾಗಿ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ. ಇರೋಷ್ಟು ದಿವಸ ನಾವು ಒಳ್ಳೆಯವರಾಗಿರೋಣ. ನಮ್ಮನ್ನು ಕೆಟ್ಟವರು ಬಯಸ್ತಕ್ಕಂಥವ್ರಿಗೆ ಕೂಡ ನಾವು ಒಳ್ಳೆಯದೇ ಬಯಸೋಣ. ಹಾಗೆ ನಮ್ಮ ಕಠಿಣ ಪರಿಶ್ರಮ, ನಮ್ಮ ವಿನಮ್ರತೆ, ನಮ್ಮ ಗೌರವ ಕಾಪಾಡ್ಕೊಂಡು ಹೋಗೋಣ. ಇವಾಗ ಏನಪ್ಪ ಅಂತಂದರೆ ನಾಳೆ ಮಾಡೋಣ ವಿಡಿಯೋಸು. ಎಲ್ಲರೂ ಮೋಟಿವೇಶನ್ ಕೊಡ್ತಾರೆ, ಕೇಳೋದು ಮತ್ತು ಅದೇ ಮೋಟಿವೇಶನ್ ಕೇಳೋದು ಮತ್ತು ಮಲ್ಕೊಳ್ಳೋದು. ಇವತ್ತು ಸಮಯ ಸಿಕ್ಕಿಲ್ಲಪ್ಪ, ಅದು ಸಮಯ ಸಿಕ್ಕಿಲ್ಲಪ್ಪ, ನನ್ನ ಹತ್ರ ಫೋನ್ ಇಲ್ಲ, ನನ್ನ ಹತ್ರ ಅದು ಇಲ್ಲ, ರೀಸನ್ ಹೇಳೋದ್ರಲ್ಲೇ ನಮ್ಮ ಸಮಯ ವ್ಯರ್ಥ ಮಾಡ್ತಾಯಿದ್ದೀವಿ. ಇನ್ನೊಬ್ಬರ ಒಂದು ವಿಡಿಯೋಗಳನ್ನು ನೋಡ್ತಾ ಸಮಯ ಕಳೀತಾ ಇದ್ದೀವಿ. ಅಷ್ಟು ಸಮಯ ಇಲ್ಲ ಅಂತಂದರೆ ನಾವು ಮಿನಿಮಮ್ 2-3 ತಾಸಾದರೂ ನಾವು ಮೊಬೈಲ್ ಜೊತೆ ಸಮಯ ಕಳೀತಾ ಇದ್ದೀವಿ. ಆ ಸಮಯವನ್ನು ನಿಮ್ಮ ಸಮಯವನ್ನಾಗಿ ಉಪಯೋಗಿಸ್ಕೊಳ್ಳಿ. ಇನ್ನೊಬ್ಬರ ವಿಡಿಯೋ ನೋಡ್ತಾ ನೀವು ಸಮಯ ವ್ಯರ್ಥ ಮಾಡ್ತಾಯಿದ್ದೀರಾ. ಅದೇ ಸಮಯ ನಿಮ್ಮದಾಗಿ ಯಾವುದೋ ಒಂದು ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಅದ್ರ ಬಗ್ಗೆನೇ ದಿನಚರ್ಯ, ನಿಮ್ಮ ಒಂದು ದಿನದ ಚರಿ ಹೇಗಿದೆ, ಏನೇನು ಕೆಲಸ ಮಾಡ್ತಾ ಇರ್ತೀರಾ ಅದ್ರ ಬಗ್ಗೆನೇ ಒಂದು ವಿಡಿಯೋ ಶೂಟ್ ಮಾಡಿ. 1 ಅವರ್ 2 ಅವರ್ ಅಂತಲ್ಲ, 3 ನಿಮಿಷ, 2 ನಿಮಿಷ, 5 ನಿಮಿಷ ವಿಡಿಯೋ ಶೂಟ್ ಮಾಡಿ ಅದರದ್ದೇ ಆದಂಥ ಯೂಟ್ಯೂಬಲ್ಲಿ ಚಾನಲ್ ನಿಮ್ಮದು ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದ ನಿಮಗೆ ಐಡಿಯಾಸ್ಗಳು ಬೇಕಾಗಿದ್ದಾಗ ನನಗೆ ಇನ್ಫಾರ್ಮ್ ಮಾಡಿ. ನಾನು ಅದ್ರ ಬಗ್ಗೆ ವಿವರಣೆ ಆಗಿ ವಿಡಿಯೋಸ್ಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ದಯಮಾಡಿ ಇವಾಗಿಂದ ಯಾರೂ ಕೂಡ ಸಮಯ ವ್ಯರ್ಥ ಮಾಡಬೇಡಿ. ಎಲ್ಲರ ಹತ್ರ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ. ನಾವು ಇನ್ನೊಬ್ಬರ ಒಂದು ವಿಡಿಯೋಸ್ ನೋಡ್ತಾ ನಾವು ಸಮಯವನ್ನು ವ್ಯರ್ಥ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಮುಂದಿನ ವರ್ಷ ಮಾಡೋಣ, ಜನವರಿಗೆ ಮಾಡೋಣ, ಆ ದಿನ ಮಾಡೋಣ, ಈ ದಿನ ಒಳ್ಳೆಯದು, ಆ ದಿನ ಒಳ್ಳೆಯದು ಅಂತ. ಮನಸ್ಸು ಒಳ್ಳೆಯದಾಗ್ತಿತ್ತಂದರೆ ಎಲ್ಲ ದಿನಗಳು ಒಳ್ಳೆಯದೇ, ಎಲ್ಲ ಸಮಯ ಒಳ್ಳೆಯದೇ ಆಗಿರುತ್ತೆ ನಮಗೆ. ಆದರೆ ನಮ್ಮ ಪ್ರಯತ್ನ ನಾವು ಮುಂದೂಡ್ತಾ ಇದ್ದೀವಿ. ನಾಳೆ ಅನ್ನೋ ಶಬ್ದ ತೆಗೆದುಬಿಡಿ. ನಾಳೆ ಏನು ಮಾಡಬೇಕಂತ ಹೊರಟಿದ್ದೀರಾ ಅದು ಇವತ್ತೇ ಮಾಡೋಕ್ಕೆ ಪ್ರಯತ್ನ ಪಡಿ. ನಾನು ಕೂಡ ಯೂಟ್ಯೂಬ್ ಚಾನಲ್ ಮಾಡಿ ಕ್ರಿಯೇಟ್ ಮಾಡಿ 3-4 ಚಾನಲ್ ಇದೆ. ಆದರೆ ನಾನು ಕೂಡ ಕನ್ಸಿಸ್ಟೆನ್ಸಿಯಾಗಿ ಯಾವುದೂ ಒಂದು ಚಾನಲ್ ಗ್ರಾಫ್ ಹೈ ಆಗಲಿಕ್ಕೆ ಬಿಟ್ಟಿಲ್ಲ. ನಾನು ಮಾಡೋದು ಅಷ್ಟಕ್ಕೆ ಸೀಮಿತವಾಗ್ತಾ ಇದ್ದಿದ್ದೆ. ಆದರೆ ಇವಾಗ ತೊಗೊಂಡ್ಬಿಟ್ಟಿನಿ, ಮಾಡಲೇಬೇಕು. ಸಮಯ ಯಾರಿಂದಲೂ ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಹೋಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಂತ ಇದ್ರೆ ಇವಾಗಿಂದ ಸ್ಟಾರ್ಟ್ ಮಾಡಿ. ಓಕೆ, ನಾನು ಮತ್ತೆ ಚಾನಲ್ ಹಾಗೆ ಡೆಡ್ ಆಗ್ತಾ ಇದ್ದೆ. ನಾನು ಮತ್ತೆ ಪುನಃದಲ್ಲಿ 2 ತಿಂಗಳಾಯಿತು, ಗ್ಯಾಪ್ ಆಗಿ 2-3 ತಿಂಗಳಾಯಿತು ಇನ್ನೂ ನಾನು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿಲ್ಲ. ಆದರೆ ಇವಾಗಿಂದ ನಾನು ಮಾಡಲೇಬೇಕಂತ ಹೇಳಿ ಒಂದು ಪಣ ತೊಟ್ಟಿನಿ, ಮಾಡ್ತೀನಿ. ನಮ್ಮನ್ನು ಕೂಡ ಇಷ್ಟಪಡೋರು ಇದ್ದೇ ಇರ್ತಾರೆ, ಇಷ್ಟಪಡ್ತಾರೆ. ನಮಗೂ ಕೂಡ ಸಪೋರ್ಟ್ ಮಾಡೋರು ಇರ್ತಾರೆ, ಸಪೋರ್ಟ್ ಮಾಡ್ತಾರೆ. ಆದರೆ ನಮ್ಮ ಒಳ್ಳೆತನದಲ್ಲಿ ನಾವೇನು ವಿಡಿಯೋಸ್ ಮಾಡ್ತಾ ಇರಬೇಕು. ಹೊಸಬರಾಗಿದ್ದಾಗ ನಾವು ಯಾವ ರೀತಿ ಮಾಡ್ತಾಯಿದ್ವಿ ಅದಕ್ಕೆ ಮೈಂಡ್ ಮಾಡಬೇಡಿ, ಅದಕ್ಕೆ ಪ್ರಾಕ್ಟೀಸ್ ಅಂತ ತಿಳ್ಕೊಳ್ಳಿ. ಅದು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ದುಡ್ಡೇ ಬರಬೇಕಂತಲ್ಲ, ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಅಂಥೇಳಿ 1-2 ಇಲ್ಲ 3 ನಿಮಿಷ ವಿಡಿಯೋ ಶೂಟ್ ಮಾಡಿ ಹಾಕಿ. ಅದಕ್ಕೆ ಇಂಟರ್ನೆಟ್ ಇದೆ, ಮೊಬೈಲ್ ಇದೆ, ಅದಕ್ಕೆ ದುಡ್ಡು ಹೆಂಗೂ ಇಂಟರ್ನೆಟ್ಗೋಸ್ಕರ ಯೂಸ್ ಮಾಡ್ತಾರೆ. ಅದನ್ನದೇ ಒಂದು 5 ನಿಮಿಷ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ, 5 ದಿನಾಲು ಅಷ್ಟೇ.